Hi everyone, Namaste. Welcome to Sai Niketan NEET Biology session. My dear students, in this video we are going to talk about synopsis of drugs, smoking and ಆಲ್ಕೋಹಾಲ್ ಅಬ್ಯೂಸ್. ಇಲ್ಲಿ ಡ್ರಗ್ಸ್ ಇರ್ಬೋದು, ಟೊಬ್ಯಾಕೊ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು. ಇವುಗಳನ್ನು ಯಾವ ರೀತಿ ಮಿಸ್ಯೂಸ್ ಮಾಡಲಾಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಿಯರ್ ಅಬ್ಯೂಸ್ ಮೀನ್ಸ್ ಮಿಸ್ಯೂಸ್. ಓಕೆ, ದಿಸ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ NCERT book. Yes, here first of all we talk about what are drugs. Many times you might have heard about this word drugs, right? But you should know what is the actual meaning of the word drugs. Dear students, drugs are chemicals which affect process and mind of a body. ಯಾವ ಕೆಮಿಕಲ್ಸನ್ನು ನಾವು ತೆಗೆದುಕೊಂಡಾಗ ಬಾಡಿಯಲ್ಲಿ ನಡೆಯುವಂಥ ಕೆಲವು ಪ್ರೊಸೆಸ್ಗಳು, ಫಿಸಿಯಲಾಜಿಕಲ್ ಪ್ರೊಸೆಸ್ ಇರ್ಬೋದು, ಬಯೋಕೆಮಿಕಲ್ ಪ್ರೊಸೆಸ್ ಇರ್ಬೋದು, ಅಫೆಕ್ಟ್ ಆದರೆ ಅಥವಾ ಮೈಂಡಿಗೆ ಏನಾದರೂ ಅಫೆಕ್ಟ್ ಆದರೆ, ಸಚ್ ಟೈಪ್ ಆಫ್ ದ ಕೆಮಿಕಲ್ಸ್ ಆರ್ ಕಾಲ್ಡ್ ಡ್ರಗ್ಸ್. Okay, they are chemicals which affect the process and mind of body. Now this point is most important. They are normally used as medicines. ಇದು ಗೊತ್ತಿರಬೇಕು. ನಾವು ತೆಗೆದುಕೊಳ್ಳುವಂತಹ ಎಲ್ಲ ಮೆಡಿಸಿನ್ಸ್ಗಳು ಡ್ರಗ್ಸ್ ಆಗಿರುತ್ತೆ. ಎಸ್, ಡ್ರಗ್ಸ್ ಆರ್ normally used as medicines. Right, this is the most important point. So now here we are going to talk about what do you mean by drug abuse. Drug abuse ಅಂದರೆ ಏನು? ಈಗಾಗಲೇ ನಾನು ಹೇಳಿದ್ದೆ, ಡ್ರಗ್ಸನ್ನು ಮೈನಾಗಿ ಮೆಡಿಸಿನಲ್ಲಿ ಯೂಸ್ ಮಾಡ್ತೀವಿ. ನಾವು ಯಾವುದಾದೊಂದು ಕೆಮಿಕಲ್ಸನ್ನು ಮೆಡಿಸಿನಲ್ಲಿ ಯೂಸ್ ಮಾಡುವುದರ ಬದಲಾಗಿ ಬೇರೆ ಉದ್ದೇಶಕ್ಕಾಗಿ ಅದನ್ನು ಯೂಸ್ ಮಾಡಿದರೆ ಅದು ಡ್ರಗ್ ಅಬ್ಯೂಸ್ ಆಗುತ್ತೆ. ಸಿ ಹಿಯರ್, ಟೇಕಿಂಗ್ ಡ್ರಗ್ಸ್ ಅದರ್ ದ್ಯಾನ್ ಮೆಡಿಸಿನಲ್ ಯೂಸ್ ಆರ್ ಇನ್ ಅಮೌಂಟ್ಸ್ ಆರ್ ಫ್ರೀಕ್ವೆನ್ಸಿ. ಎಸ್, this is what is called drug abuse. Taking drugs other than medicinal use is called drug abuse. ಈ ರೀತಿ ಬೇರೆ ಉದ್ದೇಶಕ್ಕಾಗಿ ನಾವು ತೆಗೆದುಕೊಂಡರೆ ಆವಾಗ ಏನಾಗುತ್ತೆ? ಇಟ್ ಇಂಪೇರ್ಸ್ ಫಿಸಿಕಲ್, ಫಿಸಿಯಲಾಜಿಕಲ್ ಆ್ಯಂಡ್ ಸೈಕಲಾಜಿಕಲ್ ಫಂಕ್ಷನ್ಸ್. ಎಸ್, impairs means damage. So this damages physical, physiological or psychological functions. Okay, now let us see commonly abused drugs. Right, ಕಾಮನ್ ಆಗಿ ಯಾವ ಡ್ರಗ್ಸನ್ನು ಮಿಸ್ಯೂಸ್ ಮಾಡ್ತಾರೆ ಅಂತ ನೋಡುವುದಾದರೆ, ದೆರ್ ಆರ್ 3 ಡ್ರಗ್ಸ್ ಕಾಮನ್ಲಿ ಅಬ್ಯೂಸ್ಡ್ ಬೈ ಪೀಪಲ್. ಫಸ್ಟ್ ಒನ್ ಈಸ್ ಒಪಿಯಾಯ್ಡ್ಸ್, ಸೆಕೆಂಡ್ ಒನ್ ಈಸ್ ಕ್ಯಾನಬೈನಾಯ್ಡ್ಸ್, ಥರ್ಡ್ ಒನ್ ಈಸ್ ಕೋಕಾ ಆಲ್ಕಲಾಯ್ಡ್ಸ್. ಓಕೆ, ಸೊ ದೀಸ್ 3 ಟೈಪ್ಸ್ ಆಫ್ ದ ಡ್ರಗ್ಸ್ are commonly abused by the people. Okay, let us discuss these 3 types of the drugs one after the other. First one is opioids. ನೀವು ಅಫೀಮು ಅಂತ ವರ್ಡ್ ಕೇಳಿರ್ಬೋದು. So that is somewhat related to here, opioids.
ಓಪಿಯಾಯ್ಡ್ಸ್ ಅಂತ ಕೂಡ ಹೇಳ್ತಾರೆ ಅದನ್ನು, ಓಪಿಯಾಯ್ಡ್ಸ್. ಓಕೆ, ಈಗ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ರಿಸೆಪ್ಟರ್ಸ್ ಆಫ್ ದಿಸ್ ಡ್ರಗ್ಸ್ ಪ್ರೆಸೆಂಟ್ ಇನ್ CNS ಆ್ಯಂಡ್ GIT. ನೋಡಿ, ಪ್ರತಿಯೊಂದು ಡ್ರಗ್ಸಿಗೆ ನಮ್ಮ ಬಾಡಿಯಲ್ಲಿ ರಿಸೆಪ್ಟಾರ್ಸ್ ಇರುತ್ತೆ. ರಿಸೆಪ್ಟಾರ್ ಇರುತ್ತೆ. ರಿಸೆಪ್ಟಾರ್ ಮೀನ್ಸ್ ದೇ ಆರ್ ರಿಸೀವಿಂಗ್ ದ್ಯಾಟ್ ಸ್ಟಿಮ್ಯುಲೈಯನ್ನು ರಿಸೀವ್ ಮಾಡೋದಕ್ಕೆ ನಮ್ಮ ಬಾಡಿಯಲ್ಲಿ ರಿಸೆಪ್ಟಾರ್ಸ್ಗಳಿವೆ. ಗ್ರಾಹಕ ಕೋಶಗಳು ಅಂತ ಕರಿತೀವಿ. ಸೊ ಅವುಗಳಿರ್ತವೆ. ಸೊ ಆಪಿಯಾಯ್ಡ್ ಡ್ರಗ್ಸಿನ ರಿಸೆಪ್ಟರ್ಸ್ ಎಲ್ಲಿರುತ್ತೆ ಅಂದರೆ CNS ಆ್ಯಂಡ್ GIT. CNS ಮೀನ್ಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್, GIT ಮೀನ್ಸ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್. ಸೊ ಎಲಿಮೆಂಟರಿ ಕೆನಾಲ್ ಮತ್ತು ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ರಿಸೆಪ್ಟರ್ಸ್ ಆರ್ ಪ್ರೆಸೆಂಟ್. Now, second point is source. This drug is extracted from the plant called Papaver somniferum. Very important it is. It is commonly called as poppy plant. Yes, which plant? Poppy plant. So, Papaver somniferum. Yes. Examples for opioids. There are two examples. There are two main examples, morphine and heroin. And one more is brown sugar. Morphine and heroin. Okay. Morphine and heroin are the example for opioids. Let us discuss these examples. So, morphine, it is a white crystalline powder, right? Morphine, it is white crystalline powder it is, and morphine is extracted from latex of poppy plant. Very important, latex of the poppy plant. You see here the picture. So this you can see here, this white one, can you see this white? This is the latex, right? So this is the latex, this is the fruit ನಲ್ಲಿ ಈ ಥರ ಫ್ಲೂಯಿಡ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಲ್ಯಾಟೆಕ್ಸ್. ಸೊ ಈ ಲ್ಯಾಟೆಕ್ಸ್ನಿಂದ ಮಾರ್ಫಿನ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಲ್ಯಾಟೆಕ್ಸ್ ಆಫ್ ಪೊಪ್ಪಿ ಪ್ಲ್ಯಾಂಟ್ ವೆರಿ ಇಂಪಾರ್ಟೆಂಟ್. ಇದನ್ನು ಆಲ್ರೆಡಿ ನೀಟ್ನಲ್ಲಿ ಕೇಳಿದ್ದಾರೆ. ಲ್ಯಾಟೆಕ್ಸ್, ಪೊಪ್ಪಿ ಪ್ಲ್ಯಾಂಟಿನ ಲ್ಯಾಟೆಕ್ಸಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. So this morphine is taken as oral or injection. ಓರಲ್ ಆಗಿ ತಗೊಳ್ತಾರೆ ಅಥವಾ ಇಂಜೆಕ್ಷನ್ ಮೂಲಕ ತಗೊಳ್ತಾರೆ. ಸೊ ಇಫೆಕ್ಟ್ಸ್ ಆಫ್ ಮಾರ್ಫಿನ್, ಇಟ್ ಈಸ್ ಸೆಡೆಟಿವ್ ಆ್ಯಂಡ್ ಪೇನ್ ಕಿಲ್ಲರ್ ಆ್ಯಂಡ್ ಯೂಸ್ಫುಲ್ ಫಾರ್ ಸರ್ಜರಿ. ರಿಮೆಂಬರ್, ಮಾರ್ಫಿನ್ ಈಸ್ ಒನ್ ಆಫ್ ದ ವೆರಿ ಗುಡ್ ಪೇನ್ ಕಿಲ್ಲರ್. ಇಟ್ ಸ್ಲೋಸ್ ಡೌನ್ಸ್ ದ ಬಾಡಿ ಫಂಕ್ಷನ್. Okay, so therefore it is very useful for surgery. This is also important point. ಸರ್ಜರಿಯಲ್ಲಿ ಯೂಸ್ ಮಾಡುವಂತಹ ಡ್ರಗ್ಸ್ ಯಾವುದು ಅಂತ ಕೇಳಿದರೆ ಅದು ಮಾರ್ಫಿನ್. ಸರ್ಜರಿಯಲ್ಲಿ ಯೂಸ್ ಮಾಡುವಂಥ ಡ್ರಗ್ ಮಾರ್ಫಿನ್. ಈಗ ನೀವು ಅಲ್ಲಿ ಲಾಸ್ಟ್ ಒಂದು ಪಿಕ್ಚರ್ ನೋಡಬೇಕಿಲ್ಲಿ. ದಿಸ್ ಪಿಕ್ಚರ್ ಯು ಸಿ, ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಮಾರ್ಫಿನ್, ಕೆಮಿಕಲ್ ಸ್ಟ್ರಕ್ಚರ್ ಆಫ್ ಮಾರ್ಫಿನ್. ಈ ಸ್ಟ್ರಕ್ಚರನ್ನು ಒಂದು ಸರಿ ನೋಡ್ಕೊಂಡು ಬಿಡಿ. ಬಿಕಾಸ್ ಕೆಲವೊಂದು ಸರಿ ಈ ಸ್ಟ್ರಕ್ಚರ್ ಕೊಟ್ಟು ಇದು ಯಾವುದರ ಸ್ಟ್ರಕ್ಚರ್ ಅಂತ ಕೇಳ್ತಾರೆ. ರೈಟ್, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಮಾರ್ಫಿನ್. ಸಿ ದಿ ಸ್ಟ್ರಕ್ಚರ್ ಕೇರ್ಫುಲಿ. ಎಸ್, ಮಾರ್ಫಿನ್ನ ಸ್ಟ್ರಕ್ಚರ್ ಹೀಗಿರುತ್ತೆ. ಸೊ ಈ ಸ್ಟ್ರಕ್ಚರ್ ಕೊಟ್ಟು ಇದು ಯಾವುದರ ಸ್ಟ್ರಕ್ಚರ್ ಅಂತ ಕೇಳಿದರೆ ಯು ಶುಡ್ ಏಬಲ್ ಟು ರೆಕಗ್ನೈಸ್ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಮಾರ್ಫಿನ್. ಓಕೆ, ನೆಕ್ಸ್ಟ್ heroin. Heroin, yes, second example for opioid is heroin. Heroin is white, colorless, bitter, crystalline. Right, see here see this is, so heroin is looks like this, white, colorless. The taste of this is very bitter and nature is crystalline. Crystalline irutte idu. Common name of the heroin is smack. Very important.
ಭಾಳ ಸಂದರ್ಭದಲ್ಲಿ ಸ್ಮಾಕ್ ಅಂತ ಕೇಳ್ತಾರೆ. ಸ್ಮಾಕ್ ಈಸ್ ದ ಕಾಮನ್ ನೇಮ್ ಆಫ್ ದ ಹೆರಾಯಿನ್, ಕಾಮನ್ ನೇಮ್. ಕೆಮಿಕಲ್ ನೇಮ್ ಆಫ್ ದ ಹೆರಾಯಿನ್ ಈಸ್ diacetylmorphine. Diacetylmorphine. Therefore, heroin is obtained by acetylation of morphine. This is again important point. So, latex of the poppy plant ಇಂದ ಮಾರ್ಫಿನ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ಮಾರ್ಫಿನ್ಗೆ ಎಸಿಟೈಲ್ ಗ್ರೂಪನ್ನು ಆ್ಯಡ್ ಮಾಡಿದಾಗ ಅದು ಹೆರಾಯಿನ್ ಆಗುತ್ತೆ. ಸೊ ಡೈಎಸಿಟೈಲ್, ಎಷ್ಟು ಎಸಿಟೈಲ್ ಗ್ರೂಪ್ ಇರುತ್ತೆ ಇದರಲ್ಲಿ? 2 ಎಸಿಟೈಲ್ ಗ್ರೂಪ್ ಇರುತ್ತೆ. ಡೈಎಸಿಟೈಲ್ ಮಾರ್ಫಿನ್, ದಟ್ ಈಸ್ ದ ಕೆಮಿಕಲ್ ನೇಮ್, ಅಬ್ಟೈನ್ಡ್ ಬೈ ಎಸಿಟೈಲೇಷನ್ ಆಫ್ ಮಾರ್ಫಿನ್. ಈಗ ನೆನ್ಪಿಟ್ಕೊಳ್ಬೇಕು ನೀವು, ಮೈನ್ ಸೋರ್ಸ್ ಆಫ್ ಹೆರಾಯಿನ್ ಈಸ್ ಲ್ಯಾಟೆಕ್ಸ್ ಆಫ್ ಪೊಪ್ಪಿ ಪ್ಲ್ಯಾಂಟ್, ರೈಟ್? ಮೈನ್ ಸೋರ್ಸ್ ಈಸ್ ಲ್ಯಾಟೆಕ್ಸ್ ಆಫ್ ಪೊಪ್ಪಿ ಪ್ಲ್ಯಾಂಟ್. ಅದು ಮಾರ್ಫಿನ್ ಇರ್ಬೋದು, ಹೆರಾಯಿನ್ ಇರ್ಬೋದು. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡುವುದು ಲ್ಯಾಟೆಕ್ಸ್ ಆಫ್ ಪೊಪ್ಪಿ ಪ್ಲ್ಯಾಂಟ್. ಬಟ್ ಮಾರ್ಫಿನ್ ಮತ್ತು ಹೆರಾಯಿನ್ ಇರುವ ಡಿಫ್ರೆನ್ಸ್ ಏನು? ಮಾರ್ಫಿನ್ನನ್ನು ಎಸಿಟೈಲೇಷನ್ ಮಾಡಿದಾಗ ಹೆರಾಯಿನ್ ಸಿಗುತ್ತೆ. ಸೊ ದಟ್ ಈಸ್ ದ ಪಾಯಿಂಟ್ ಯು ಶುಡ್ ನೋ ಹಿಯರ್. ಎಸ್, ನೆಕ್ಸ್ಟ್ ಒನ್. ದಿಸ್ heroin is taken as snorting and injection. See this picture, this picture is snorting. ಇದನ್ನು ಸ್ನಾರ್ಟಿಂಗ್ ಅಂತ ಕರಿತೀವಿ ನೋಡಿ. ಈ ರೀತಿ ತಗೊಳ್ಳೋದಕ್ಕೆ ಸ್ನಾರ್ಟಿಂಗ್ ಅಂತ ಕರಿತೀವಿ, ರೈಟ್? ಅಥವಾ ಇದನ್ನು ಇಂಜೆಕ್ಷನಲ್ಲಿ ಕೂಡ ತಗೊಳ್ತಾರೆ. ರಿಮೆಂಬರ್, ಇಫೆಕ್ಟ್ ಆಫ್ ಹೆರಾಯಿನ್ ಈಸ್ ಇಟ್ ಈಸ್ ಡಿಪ್ರೆಸೆಂಟ್ ಆ್ಯಂಡ್ ಸ್ಲೋಸ್ ಡೌನ್ ಬಾಡಿ ಫಂಕ್ಷನ್ಸ್. ಇಟ್ ಈಸ್ ಡಿಪ್ರೆಸೆಂಟ್. ಇದು ತಗೊಂಡ್ರೆ ಡಿಪ್ರೆಸ್ ಆಗುತ್ತೆ, ಬಾಡಿ ಫಂಕ್ಷನ್ಸ್ ಕಡಿಮೆ ಆಗುತ್ತೆ. ಸೊ ಅಪಿಯಾಯ್ಡ್ಗಳು ಡಿಪ್ರೆಸೆಂಟ್ಗಳು ಅಂತ ನೆನ್ಪಿಟ್ಕೊಳ್ಬೇಕು. ಈ ಪಾಯಿಂಟ್ ಕೂಡ, ಅಪಿಯಾಯ್ಡ್ಸ್ಗಳು ಡಿಪ್ರೆಸೆಂಟ್ಗಳು. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ಅಪಿಯಾಯ್ಡ್ಸ್. ನೌ ಸೆಕೆಂಡ್ ಟೈಪ್ ಆಫ್ ದ ಡ್ರಗ್ ಈಸ್ ಕ್ಯಾನಬೈನಾಯ್ಡ್ಸ್. ಕ್ಯಾನಬೈನಾಯ್ಡ್ಸ್, ಎಸ್, ರಿಸೆಪ್ಟರ್ಸ್ ಪ್ರೆಸೆಂಟ್ ಇನ್ ದ ಬ್ರೈನ್. ಇಲ್ಲಿ ಬ್ರೈನಲ್ಲಿರುತ್ತೆ ರಿಸೆಪ್ಟರ್ಸ್. ಆಲ್ಸೋ ಇಟ್ ಈಸ್ ಪ್ರೆಸೆಂಟ್ ಇನ್ ಕಾರ್ಡಿಯೋವ್ಯಾಸ್ಕ್ಯುಲಾರ್ ಸಿಸ್ಟಮ್ ಆಲ್ಸೋ. ಓಕೆ, ಬಟ್ ಮೈನ್ಲಿ ದ ರಿಸೆಪ್ಟರ್ಸ್ ಪ್ರೆಸೆಂಟ್ ಇನ್ ದ ಬ್ರೈನ್. ನೌ ಸೋರ್ಸ್, it is extracted from inflorescence of the plant Cannabis sativa, that is commonly called as hemp plant. Can you see here? This plant is the Cannabis sativa, right? This is Cannabis sativa. You can see here the inflorescence. ಈ ಇನ್ಫ್ಲೋರಸೆನ್ಸ್ ಇಂದ ಈ ಡ್ರಗ್ಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ದಿಸ್ ಇಸ್ ದ ಇನ್ಫ್ಲೋರಸೆನ್ಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಇನ್ಫ್ಲೋರಸೆನ್ಸ್, ಅಲ್ಲಿ ಲ್ಯಾಟೆಕ್ಸ್. ಓಕೆ, ಇನ್ಫ್ಲೋರಸೆನ್ಸ್ ಆಫ್ ಕ್ಯಾನ್ನಬಿಸ್ ಸಟೈವಾ. ಇಟ್ ಈಸ್ ಟೇಕನ್ ಆಸ್ ಇನ್ಹಲೇಷನ್ ಆರ್ ಓರಲ್ ಇಂಜೆಕ್ಷನ್. ಇನ್ಹೇಲ್ ಮಾಡ್ತಾರೆ ಮೂಗಿನ ಮೂಲಕ, ಅಥವಾ ಓರಲ್ ಆಗಿ ಬಾಯಿಯ ಮೂಲಕ ತಿನ್ನುವುದರ ಮೂಲಕ ಕೂಡ ಇದನ್ನು ತಗೊಳ್ತಾರೆ. ಸೊ ಇನ್ಹಲೇಷನ್ ಆ್ಯಂಡ್ ಓರಲ್ ಇಂಜೆಕ್ಷನ್. Examples for cannabinoids are marijuana, hashish, charas, ganja. These are the 4 examples, right? So marijuana, hashish, charas, ganja. So these are the 4 examples for cannabinoids. Okay. Now, what are the effects? Cannabinoids ತಗೊಂಡ್ರೆ ಏನಾಗುತ್ತೆ? ಸಿ, ಅಫೆಕ್ಟ್ ಕಾರ್ಡಿಯೋವ್ಯಾಸ್ಕ್ಯುಲಾರ್ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್. ಇದು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಫೆಕ್ಟ್ ಮಾಡುತ್ತೆ. ದಟ್ ಮೀನ್ಸ್ ಹಾರ್ಟ್ ಮತ್ತು ಬ್ಲಡ್ ವೆಸಲ್ಸ್ಗಳ ಫಂಕ್ಷನಿಂಗನ್ನು ಜಾಸ್ತಿ ಮಾಡುತ್ತೆ. ಹಾರ್ಟ್ ಮತ್ತು ಬ್ಲಡ್ ವೆಸಲ್ಸ್ಗಳ ಫಂಕ್ಷನಿಂಗ್ ಜಾಸ್ತಿ ಮಾಡುತ್ತೆ. ಸೊ ಯಾರಿಗೆ ಈ ಫಂಕ್ಷನ್ ಜಾಸ್ತಿ ಬೇಕು? ಎಕ್ಸ್ಪೆಷಲಿ ಸ್ಪೋರ್ಟ್ಸ್ ಪರ್ಸನ್ಸ್ಗಳಿಗೆ ಹಾರ್ಟ್ ಮತ್ತು ಬ್ಲಡ್ ವೆಸಲ್ಸ್ ಜಾಸ್ತಿ ಫಂಕ್ಷನಿಂಗ್ ಆಗಬೇಕು. ದೇರ್ಫೋರ್ ದೇ ಆರ್ ಅಬ್ಯೂಸ್ಡ್ ಬೈ ಸಮ್ ಸ್ಪೋರ್ಟ್ಸ್ ಪರ್ಸನ್ಸ್. ಕೆನ್ನಬೈನಾಯ್ಡ್ಸನ್ನು ಕೆಲವು ಸ್ಪೋರ್ಟ್ಸ್ ಪರ್ಸನ್ಸ್ಗಳು ತಗೊಳ್ತಾರೆ.
ಬಟ್ ಪಾಯಿಂಟ್ ಯಾವುದಿಲ್ಲಿ? ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಆದ್ದರಿಂದ ನೆನ್ಪಿಟ್ಕೊಳ್ರಿ, ಕ್ಯಾನ್ನಬೈನಾಯ್ಡ್ಸ್ ಆರ್ ಸ್ಟಿಮ್ಯುಲೆಂಟ್. ಇಟ್ ಈಸ್ ನಾಟ್ ಡಿಪ್ರೆಸೆಂಟ್, ಇಟ್ ಈಸ್ ಸ್ಟಿಮ್ಯುಲೆಂಟ್. Okay, now you see this picture here. This is the structure of cannabinoids. NCERT ಬುಕ್ಕಲ್ಲಿ 2 ಸ್ಟ್ರಕ್ಚರ್ ಇದೆ. ಒಂದು ಮಾರ್ಫಿನ್ ಇದೆ, ಮತ್ತೊಂದು ಕ್ಯಾನ್ನಬೈನಾಯ್ಡ್ನ ಇದೆ. ರೈಟ್? ಸೊ ಈ ಸ್ಟ್ರಕ್ಚರನ್ನು ಕೊಟ್ಟು ಇದು ಯಾವುದರ ಸ್ಟ್ರಕ್ಚರ್ ಅಂತ ಕೇಳ್ತಾರೆ. ವೆರಿ ಸಿಂಪಲ್, ನೀವು ನೆನ್ಪಿಟ್ಕೊಳ್ರಿ. ಈ ಬೆನ್ಸಿನ್ ರಿಂಗ್ಗಳು ಒಂದರ ಮೇಲೆ ಹಿಂಗೆ ಮೇಲೆ ಇದ್ದು ಹಾಗೆ ಇದ್ದರೆ ಅದು ಮಾರ್ಫಿನ್ ಇರುತ್ತೆ. ಈ ರೀತಿ ಸ್ಟ್ರೈಟ್ ಇದ್ದಂತ ತಿಳ್ಕೊಂಡ್ರೆ ಅದು ಕ್ಯಾನ್ನಬೈನಾಯ್ಡ್ಸ್ ಆಗಿರುತ್ತೆ. ರೈಟ್? ಸೊ ದಟ್ ಈಸ್ ದ ಥಿಂಗ್ಸ್. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಕ್ಯಾನ್ನಬೈನಾಯ್ಡ್ ಮಾಲಿಕ್ಯೂಲ್. ರಿಮೆಂಬರ್ ದಿಸ್. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ಕ್ಯಾನ್ನಬೈನಾಯ್ಡ್ಸ್. ನಾವು ಥರ್ಡ್ ಒನ್, coca alkaloids, or it is also called as cocaines. This is very stimulants. Okay, cocaines. Now, source. They are extracted from coca plant. The scientific name of that plant is Erythroxylum coca. ಈ ಸೋರ್ಸ್ ಇದೆಲ್ಲ, ಈ 3 ಪ್ಲ್ಯಾಂಟ್ಗಳ ಹೆಸರು ಇಂಪಾರ್ಟೆಂಟ್. Erythroxylum coca, Cannabis sativa, Papaver somniferum. Don't forget. ಸೊ ಕೋಕಾ ಪ್ಲ್ಯಾಂಟಿಂದ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ಇದು ಏನು ಮಾಡುತ್ತೆ ಅಂದರೆ, ಇಂಟರ್ಫಿಯರ್ಸ್ ವಿತ್ ಟ್ರಾನ್ಸ್ಪೋರ್ಟ್ ಆಫ್ ಡೋಪಮೈನ್. ಡೋಪಮೈನ್ನ ಟ್ರಾನ್ಸ್ಪೋರ್ಟ್ ಜೊತೆ ಇಂಟರ್ಫಿಯರ್ ಆಗುತ್ತೆ. ಡೋಪಮೈನ್ ಈಸ್ ದ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆಫ್ ದ ಬ್ರೈನ್. ಬ್ರೈನಲ್ಲಿ ಪ್ರೊಡಕ್ಷನ್ ಆಗುವಂಥ ನ್ಯೂರೋ ಟ್ರಾನ್ಸ್ಮಿಟರ್ ಇದು. ಸೊ ದಿಸ್ ಆ್ಯಕ್ಷನ್ ಆಫ್ ದಿಸ್ ಈಸ್ interferes with the transport of dopamine. Remember, dopamine. Okay, then it is taken as snorting. Can you see here? This picture is snorting. This is the snorting, and here you can see this plant. This plant is Erythroxylum coca. ಇಲ್ಲಿ ಫ್ರೂಟ್ಸ್ಗಳು ಕಾಣ್ತಿದೆ. ಈ ಫ್ರೂಟ್ಸ್ ಇಂದ ಎಸ್ಪೆಷಲಿ ಈ ಡ್ರಗ್ಸನ್ನು ಪ್ರಿಪೇರ್ ಮಾಡ್ತಾರೆ. ಎಸ್, ಫ್ರೂಟ್ಸ್ ಆಫ್ ದಿಸ್ ಪ್ಲ್ಯಾಂಟ್. ನೌ, ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ coca alkaloids? See, I told it is very strong stimulant. Okay, strong stimulant. Stimulates the central nervous system, producing euphoria and increased energy. Euphoria production ಮಾಡುತ್ತೆ. ಈ ವರ್ಡ್ ಇಂಪಾರ್ಟೆಂಟ್. Euphoria means temporary feeling of well-beings, or in simple we can say over happiness. Euphoria means over happiness, temporary feeling of well-beings. Okay, euphoria ಯಾವ ಡ್ರಗ್? That is cocaine. Then ಇದನ್ನು ಜಾಸ್ತಿ ತಗೊಂಡ್ರೆ, ಎಕ್ಸೆಸಿವ್ ಡೋಸೇಜ್ ಆಫ್ ಇಟ್ ಕಾಸಸ್ hallucination. Hallucinations means that take you into the dreamy world. Dreamy world, hallucinations. ನೆನಪಿಟ್ಕೊಳ್ರಿ, ಯೂಫೋರಿಯಾ ಹ್ಯಾಲೂಸಿನೇಷನ್ ಅಂತ ಹೇಳಿದ ತಕ್ಷಣ that is cocaine. Euphoria, hallucination, that is cocaine. See these two picture. ಈ 2 ಪಿಕ್ಚರನ್ನು ನೀವು ನೋಡ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ, ಈ 2 ಪಿಕ್ಚರನ್ನು ನೋಡ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ ನೋಡಬೇಕು ಅದನ್ನು. ಆವಾಗ ನಿಮಗೊಂದು ಫೀಲಿಂಗ್ಸ್ ಬರುತ್ತೆ. ಸೇಮ್ ಫೀಲಿಂಗ್ಸ್ ವಿಲ್ ಗೆಟ್ ಇಫ್ ಯು ಟೇಕ್ ದಿಸ್ ಡ್ರಗ್. ಓಕೆ, that is the simple understanding point. Okay, this is regarding to coca alkaloid. Now, there are other hallucinogenic plants. Not only cocaines are hallucinogen, so other plants are there. First one is Atropa belladonna and second one is Datura. Remember this. This plant is called Atropa. This is the Atropa and this is Datura. Atropa and Datura plants, they are the example for hallucinogenic plants. Right? ಇವುಗಳ
ಇವುಗಳು ಕೂಡ ಏನು ಮಾಡ್ತವೆ ಅಂತಂದರೆ ಇವುಗಳನ್ನು ಕೂಡ ಹ್ಯಾಲುಸಿನೇಷನ್ಸನ್ನು ಮಾಡ್ತವೆ. ದೇ ಆಲ್ಸೋ ಹ್ಯಾಲುಸಿನೇಷನ್ ಮಾಡ್ತವೆ. ಆದ್ದರಿಂದ ಓಲ್ಡನ್ ಡೇಸ್ಗಳಲ್ಲಿ ಇವುಗಳನ್ನು ಫೋಕ್ ಮೆಡಿಸಿನ್ಸ್ಗಳಲ್ಲಿ ಯೂಸ್ ಮಾಡ್ತಿದ್ರು. These two plants were using in the folk medicines. Okay, yes. Now, let us see other drugs. Right, we have studied some commonly abused drugs. Now, other drugs. So, other drugs, first one is barbiturates. This is the sleeping pills. So, this is a depressant, sleeping pills. And the second one is amphetamine. It is anti-sleep pills, means it is a stimulant. Benzodiazepines. This is anti-anxiety pills. Anti-anxiety pill. Okay. One more is LSD. LSD is potent hallucinogen. High hallucinogen ಯಾವುದರಲ್ಲಿ ಸಿಗುತ್ತೆ ಅಂದರೆ LSD ಅಲ್ಲಿ ಸಿಗುತ್ತೆ. ಅಂದರೆ ಇಲ್ಲಿ ಹ್ಯಾಲುಸಿನೋಜನ್ ಅಂತ ಹೇಳಿದ ತಕ್ಷಣ ನೀವು ನೆನಪಿಟ್ಕೊಳ್ಬೇಕಾದ್ದು ಯಾವುದೆಲ್ಲ ಅಂದರೆ ಕೊಕೇನ್, ಅಟ್ರೋಪಾ ಆ್ಯಂಡ್ ದತುರಾ, LSD ಈ 4 ನೆನಪಿಟ್ಕೊಳ್ಬೇಕು. ಹ್ಯಾಲುಸಿನೇಷನ್ಸ್, ಯಾಕಂದರೆ ಇದು ಎಕ್ಸಾಮಲ್ಲಿ ಕೇಳ್ತಾರೆ. ಯಾವುದೆಲ್ಲ? ಕೊಕೇನ್, ಅಟ್ರೋಪಾ, ದತುರಾ, LSD ಆ್ಯಸ್ ಪರ್ ದ NCERT book. Okay, yes. What is a full form of LSD? Lysergic acid diethylamide. It is extracted from a fungus called Claviceps purpurea. First PUC ಅಲ್ಲಿ ನೀವು ಕ್ಲೇವಿಸೆಪ್ಸ್ ಫಂಗಸ್ನ ಎಕ್ಸಾಂಪಲ್ ಕೊಟ್ಟಿದ್ದೀರಿ. ಸೊ ಆ ಫಂಗಸ್ನಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ದ ಸೋರ್ಸ್ ಆಫ್ LSD ಈಸ್ ಕ್ಲೇವಿಸೆಪ್ಸ್ ಪರ್ಪ್ಯೂರಿಯಾ. ಅಗೇನ್ ಇಟ್ ಈಸ್ ಇಂಪಾರ್ಟೆಂಟ್. Now, ಈ barbiturates, amphetamines, benzodiazepines and LSD, they are used as medicines to treat mental illnesses like depression and insomnia. ಇದನ್ನು ಮೆಡಿಸಿನ್ಸಲ್ಲಿ ಯೂಸ್ ಮಾಡ್ತಾರೆ. ಇವುಗಳನ್ನ ಹೆಚ್ಚಾಗಿ ಈ 4 ಕೂಡ ಮೆಡಿಸಿನ್ಸ್ನಲ್ಲಿ ಯೂಸ್ ಮಾಡ್ತಾರೆ. ಯಾವ ಮೆಡಿಸಿನ್ಸ್ನಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಡಿಪ್ರೆಷನ್ ಬಿದ್ದವರಿಗೆ, ಖಿನ್ನತೆ ಇದ್ದವರಿಗೆ ಇದನ್ನು ಕೊಡ್ತಾರೆ. ರೈಟ್, ಬಿಕಾಸ್ ದ ಆಂಫೆಟಮೈನ್ಸ್ ಏನು ಮಾಡುತ್ತೆ? ಸ್ಟಿಮ್ಯುಲೇಟ್ ಮಾಡುತ್ತೆ. ದೆನ್ ಇನ್ಸೋಮ್ನಿಯಾ ಮೀನ್ಸ್ ಸ್ಲೀಪ್ಲೆಸ್ನೆಸ್, ನಿದ್ದೆ ಬಾರದೇ ಇರುವುದು. ಇನ್ಸೋಮ್ನಿಯಾ ಅವರಿಗೆ ಬಾರ್ಬಿಟ್ಯುರೇಟ್ಸ್ ಕೊಡ್ತಾರೆ. ಬಾರ್ಬಿಟ್ಯೂರ್ಸನ್ನು ಕೊಡ್ಬೋದು. ಸೊ ದೀಸ್ ಆರ್ ಯೂಸ್ಡ್, ರಿಮೆಂಬರ್. ಸೊ ಡಿಪ್ರೆಷನ್ ಮತ್ತು ಇನ್ಸೋಮಿನಿಯಾದಲ್ಲಿ ಯೂಸ್ ಮಾಡ್ತಾರೆ. ಡಿಪ್ರೆಷನ್ ಆ್ಯಂಡ್ ಇನ್ಸೋಮಿನಿಯಾದಲ್ಲಿ ದೀಸ್ 4 ಅದರ್ ಡ್ರಗ್ಸ್ ಆರ್ ಯೂಸ್ಡ್. ಓಕೆ, ನೌ ದಿಸ್ ಈಸ್ ರಿಗಾರ್ಡಿಂಗ್ ಡ್ರಗ್. ನೌ tobacco, you know that is. Tobacco is smoked, chewed or used as snuff ಅಂದರೆ ನೀವು ನಶ್ಯ ಅಂತ ಕೇಳಿರ್ಬೋದು. ಸೊ ಸ್ನಫ್ ಥರ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಾರೆ ಅಂದರೆ ಟೊಬ್ಯಾಕೋ ಈಸ್ ಸ್ಮೋಕ್ಡ್ ಆ್ಯಂಡ್ ಚೀವ್ಡ್, ಗುಡ್ಕಾ ಆ್ಯಂಡ್ ದಿಸ್ ಒನ್. ಎಸ್, ಈ ಟೊಬ್ಯಾಕೊ ಇಟ್ ಕಂಟೈನ್ಸ್ ನಿಕೋಟಿನ್. ಟೊಬ್ಯಾಕೋದಲ್ಲಿರ್ತಕ್ಕಂತಹ ಕೆಮಿಕಲ್ ಯಾವುದು? ನಿಕೋಟಿನ್. Nicotine is the chemical present in the tobacco. It is also an alkaloid chemical. Okay, nicotine. ಈಗ ಈ ನಿಕೋಟಿನ್ ಏನು ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಕೋಟಿನ್ ಏನು ಮಾಡುತ್ತೆ ಅಂತಂದರೆ ಸ್ಟಿಮ್ಯುಲೇಟ್ಸ್ adrenal gland. That time release of adrenaline and noradrenaline. First PUC, adrenal gland ಇಂದ ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ? adrenaline and noradrenaline, and this is causing high BP and high heart rate. ಅಂದರೆ ನಿಕೋಟಿನ್ ನಮ್ಮಲ್ಲಿ ಹೈ BP ಮತ್ತು ಹೈ ಹಾರ್ಟ್ ರೇಟನ್ನು ಮಾಡುತ್ತೆ.
ಹೇಗೆ? ಬಿಕಾಸ್ ದಿಸ್ adrenaline and noradrenaline causing high BP and high heart rate, so that is produced by adrenal gland. Adrenal gland is stimulated by nicotine. Nicotine stimulates adrenal gland and finally responsible for high BP and high heart rate. So tobacco consume ಮಾಡ್ತವರಿಗೆ ಹೈ ಬಿ ಪಿ ಮತ್ತು ಹೈ ಹಾರ್ಟ್ ರೇಟ್ ಇರುತ್ತೆ. ಓಕೆ, ನೌ ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಟೊಬ್ಯಾಕೊ ಸ್ಮೋಕಿಂಗ್? ಟೊಬ್ಯಾಕೊ ಸ್ಮೋಕಿಂಗ್ ಮಾಡೋದರಿಂದ ಏನೆಲ್ಲ ಇಫೆಕ್ಟ್ ಬರ್ಬೋದು? ಸಿ, ಮೈನ್ಲಿ ಕಾಸಸ್ ಕ್ಯಾನ್ಸರ್. ಟೊಬ್ಯಾಕೊ ಸ್ಮೋಕಿಂಗ್ ಅಂತ ಹೇಳಿದ ತಕ್ಷಣ ಕ್ಯಾನ್ಸರ್ ಆಫ್ ಲಂಗ್, ಯೂರಿನರಿ ಬ್ಲ್ಯಾಡರ್ ಆ್ಯಂಡ್ ಥ್ರೋಟ್. ಎಸ್, ದಿಸ್ ಇಸ್ ದ ಮೈನ್ ಕ್ಯಾನ್ಸರ್ಸ್ ಅವರಿಗೆ ಬರುತ್ತೆ. ದೆನ್ ಎಂಪೈಸೀಮಾ. ಯು ಹ್ಯಾವ್ ಸ್ಟಡಿಡ್ ಫಸ್ಟ್ PUC ಯಲ್ಲಿ. ಎಂಪೈಸೀಮಾ ಮೀನ್ಸ್ ಪ್ರತಿಯೊಂದು ಸಿಗರೆಟ್ ಸೇಗ್ತಾ ಇದ್ದ ಹಾಗೆ ಆಲ್ವಿಯೋಲೈಗಳ ಸಂಖ್ಯೆ ಕಡಿಮೆಯಾಗುತ್ತೆ. ಲಂಗ್ಸ್ನಲ್ಲಿರ್ತಕ್ಕಂಥ ಆಲ್ವಿಯೋಲೈಗಳ ಸಂಖ್ಯೆ ಕಡಿಮೆಯಾಗುತ್ತೆ. ದಟ್ ಈಸ್ ಎಂಪೈಸೀಮಾ. ಬ್ರಾಂಕಿಟಿಸ್ means inflammation of bronchioles. Coronary heart disease. ಕೊರೋನರಿ ಅಂತ ಹೇಳಿದ್ರೆ ಏನು? ಕೊರೋನರಿ ಬ್ಲಡ್ ವೆಸಲ್ಸ್, ಹಾರ್ಟ್ನಲ್ಲಿರ್ತಕ್ಕಂಥ ಬ್ಲಡ್ ವೆಸಲ್ಸಿಗೂ ಕೂಡ ಅಫೆಕ್ಟ್ ಆಗುತ್ತೆ. ಕೊರೋನರಿ ಅಂದರೆ ದಟ್ ಈಸ್ ದ ಬ್ಲಡ್ ವೆಸಲ್ಸ್ ಆಫ್ ದ ಹಾರ್ಟ್. ಕೊರೋನರಿ, ಸೊ ಹಾರ್ಟಿನಲ್ಲಿರ್ತಕ್ಕಂಥ ಬ್ಲಡ್ ವೆಸಲ್ಸ್ ಅಫೆಕ್ಟ್ ಆಗುತ್ತೆ. ಗ್ಯಾಸ್ಟ್ರಿಕ್ ಅಲ್ಸರ್. ಸೊ ಗ್ಯಾಸ್ಟ್ರಿಕ್ ಮೀನ್ಸ್ ಸ್ಟೊಮಕ್ನಲ್ಲಿ ಅಲ್ಸರ್ ಆಗುತ್ತೆ. ಸೊ ದೀಸ್ ಆರ್ ದ ಇಫೆಕ್ಟ್ಸ್ ಆಫ್ ಟೊಬ್ಯಾಕೊ ಸ್ಮೋಕಿಂಗ್. ಒನ್ ಮೋರ್ ವೆರಿ ಇಂಪಾರ್ಟೆಂಟ್, ಟೊಬ್ಯಾಕೊ ಸ್ಮೋಕಿಂಗ್ ಇನ್ಕ್ರೀಸಸ್ ಕಾರ್ಬನ್ ಮೊನಾಕ್ಸೈಡ್ ಕಂಟೆಂಟ್ ಇನ್ ದ ಬ್ಲಡ್. ರಿಮೆಂಬರ್, ಟೊಬ್ಯಾಕೊ ಸ್ಮೋಕ್ ಮಾಡೋದರಿಂದ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗುತ್ತೆ, ನಾಟ್ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್ ಏನಾಗಿ ಮಾಡುತ್ತೆ ಅಂದರೆ, ಕಾರ್ಬನ್ ಮೊನಾಕ್ಸೈಡ್ ಗೋ ಆ್ಯಂಡ್ ಬೈಂಡ್ ವಿತ್ ಹಿಮೋಗ್ಲೋಬಿನ್, ರೈಟ್? ದಟ್ ಫಾರ್ಮ್ಸ್ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್. ಆವಾಗ ಆಕ್ಸಿಜನ್ ಹಿಮೋಗ್ಲೋಬಿನ್ಗೆ ಬೈಂಡ್ ಆಗಲಿಕ್ಕೆ ಆಗೋದಿಲ್ಲ, ಆಕ್ಸಿ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಇನ್ ಸಿಂಪಲ್ ಯು ರಿಮೆಂಬರ್, ಕಾರ್ಬನ್ ಮೊನಾಕ್ಸೈಡ್ ಮತ್ತು ಆಕ್ಸಿಜನ್ ಎಫಿನಿಟಿ ಟುವರ್ಡ್ಸ್ ಹಿಮೋಗ್ಲೋಬಿನ್ ನೋಡಿದರೆ, ಕಾರ್ಬನ್ ಮೊನಾಕ್ಸೈಡ್ ಶೋ ಮಚ್ ಎಫಿನಿಟಿ. ಕಾರ್ಬನ್ ಮೊನಾಕ್ಸೈಡ್ ಗೋ ಆ್ಯಂಡ್ ಬೈಂಡ್ ದ ಹಿಮೋಗ್ಲೋಬಿನ್ ಆ್ಯಂಡ್ ದಿಸ್ ಆಕ್ಸಿಜನ್ ಕೆನಾಟ್ ಬೈಂಡ್. ಸೊ ಬಿಕಾಸ್ ಆಫ್ ದಿಸ್ reduces oxyhemoglobin. Oxyhemoglobin reduce ಆದರೆ ದಿಸ್ ಕಾಸಸ್ ಆಕ್ಸಿಜನ್ ಡೆಫಿಷಿಯನ್ಸಿ ಇನ್ ಬಾಡಿಗೆ ಆಕ್ಸಿಜನ್ ಸಪ್ಲೈ ಆಗೋದು ಪ್ರಾಬ್ಲಮ್ ಆಗುತ್ತೆ. ದೀಸ್ ಆರ್ ದ ಇಫೆಕ್ಟ್ಸ್ ಆಫ್ ಟೊಬ್ಯಾಕೊ ಸ್ಮೋಕಿಂಗ್. ಮೈನ್ಲಿ ಕ್ಯಾನ್ಸರ್, ಲಂಗ್ಸ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ದೆನ್ ಬಾಡಿಗೆ ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ. ಓಕೆ, ನಾವು mainly tobacco chewing. Tobacco chewing causes oral cancer. Tobacco chewing causes oral cancer. ಬಾಯಿಯ ಕ್ಯಾನ್ಸರ್ ಬರೋದಕ್ಕೆ ಮೈನ್ ಕಾರಣ ಯಾವುದು? ಟೊಬ್ಯಾಕೊ ಚೀವಿಂಗ್. ಸಿ ಹಿಯರ್, ದಿಸ್ ದ ಓರಲ್ ಕ್ಯಾನ್ಸರ್, ರೈಟ್? ಆ್ಯಂಡ್ so this is the alveoli of the lungs. It is the healthy alveoli and smoking ಮಾಡುವವರ alveoli ಹಿಂಗಾಗುತ್ತೆ. ಇಲ್ಲಿ ನೋಡ್ರಿ, ಇದು ಹೆಲ್ದಿ ಲಂಗ್ಸ್, ಇದು ಅದೇ ಸ್ಮೋಕಿಂಗ್ ಮಾಡುವವರ ಲಂಗ್ಸ್ ಹೀಗಾಗುತ್ತೆ. ಸ್ಮೋಕಿಂಗ್ ಮಾಡುವವರ ಲಂಗ್ಸ್ ಹೀಗಾಗುತ್ತೆ, ರೈಟ್? ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಸೆಷನ್. ಥ್ಯಾಂಕ್ ಯು ಸೋ ಮಚ್. See you again.